ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡಿದಲ್ಲ, ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿ ಇರುವಂಥ ಒಂದು 2 ಎಕರೆ ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಪ್ಯೂರ್ ರೆಡ್ ಸಾಯಿಲು, ಫ್ರಂಟ್ ಎಲ್ಲ ವಾಲ್ ಕಾಂಪೌಂಡ್ ಆಗಿದೆ, ದೊಡ್ಡದಾಗಿ ಬಿಗ್ ಗೇಟ್ ಹಾಕಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ಫೆನ್ಸ್ ಆಗಿದೆ ವಿತ್ ಮೆಸ್ ಫೆನ್ಸು. ಕೆಂಪು ಮಣ್ಣು. ನೀವು ಇದನ್ನು ಅಗ್ರಿಕಲ್ಚರು ಯೂಸ್ ಮಾಡ್ಕೋಬೋದು, ಅಥವಾ ಕಮರ್ಷಿಯಲ್ ಆಗಿ ಫ್ಯಾಕ್ಟ್ರಿನೋ ಅಥವಾ ಗೋಡನ್ಸು ಮಾಡ್ಕೊಳ್ಳೋ ಕೂಡ ಯೂಸ್ ಮಾಡ್ಕೋಬೋದು. ಮಣ್ಣಂತೂ ತುಂಬಾ ಚೆನ್ನಾಗಿದೆ. ಎಲೆಕ್ಟ್ರಿಕ್ ಕೂಡ ಲೈನ್ ಕೂಡ ಹತ್ತಿರದಲ್ಲಿದೆ. ಈ ಜಾಗ ಸುತ್ತಮುತ್ತ ಸುಮಾರು ಫ್ಯಾಕ್ಟ್ರೀಸು, ಕ್ರಷರ್ಸು ಮತ್ತು ಗೋಡನ್ಸ್ ಎಲ್ಲ ಇದೆ. ನ್ಯಾಷನಲ್ ಹೈವೇಗೆ ಕೇವಲ 800 ಮೀಟರ್ ದೂರದಲ್ಲಿದೆ. ಇದನ್ನು ನೀವು ಕಮರ್ಷಿಯಲ್ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಸುತ್ತ ಮೆಸ್ ಫೆನ್ಸ್ ಹಾಕಿದ್ದಾರೆ, ಫ್ರಂಟಲ್ಲಿ ವಾಲ್ ಕಾಂಪೌಂಡ್ ಹಾಕಿದ್ದಾರೆ, ಗೇಟು ಕೂಡ ತುಂಬ ದೊಡ್ಡದಾಗಿದೆ. ಮತ್ತು ಕೆಂಪು ಮಣ್ಣು, ಹಿಂದೆ ಮುಂದೆಲ್ಲ ಸ್ವಲ್ಪ ತೋಟಗಳಿದೆ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿದೆ. ನೀರು ಬೆಲ್ಟು, ವಾಟರ್ ಬೆಲ್ಟು. ನ್ಯಾಷನಲ್ ಹೈವೇ NH ಏನಿದೆ ಬರೀ 800 ಮೀಟರ್ ಇದೆ. ನಂಜನಗೂಡಿಂದ 10 ಕಿಲೋಮೀಟ್ರು, ಫ್ರಮ್ ನಂಜನಗೂಡು 10 ಕಿಲೋಮೀಟ್ರು, ಫ್ರಮ್ ಮೈಸೂರು 29 ಕಿಲೋಮೀಟ್ರು, ಬೆಂಗಳೂರು 150 ಕಿಲೋಮೀಟ್ರು. ಏನು ಏರ್ಪೋರ್ಟೆಲ್ಲ ನನ್ನ ಪ್ರಕಾರ 24 ಕಿಲೋಮೀಟ್ರ್ ಆಗ್ಬೋದು ಮೈಸೂರು ಏರ್ಪೋರ್ಟಿಂದ. ತುಂಬಾ ಒಂದು ಒಳ್ಳೆ ಲೊಕೇಶನ್ಲಿದೆ. ನಾನು ಹೇಳ್ದಂಗೆ ಸುತ್ತಮುತ್ತ ಫ್ಯಾಕ್ಟ್ರಿಗಳಾಗ್ತಾ ಇದೆ. ಮತ್ತು ಮೈಸೂರಿಂದ 6 ಲೈನ್ ರೋಡು ಹೊಸ್ದಾಗಿ ಆಗ್ತಾ ಇದೆ. ಆಲ್ರೆಡಿ ನಂಜನಗೂಡವ್ರಿಗೆ 6 ಲೈನ್ ಇದೆ. ಈಗ ಅಪ್ ಟು ಕೇರಳ ಬಾರ್ಡರ್ಗೂ ಕೂಡ 6 ಲೈನ್ ಆಗ್ತಾ ಇದೆ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಇದು ಪರ್ಚೇಸ್ ಮಾಡಿರೋದು. ನೋಡಿ ಮಣ್ಣು ಹೇಗಿದೆ ಅಂತ, ಕೆಂಪು ಮಣ್ಣು. ಓನರ್ ಪ್ರೈಸ್ ಹೇಳ್ತಿರೋದು 80 lakhs per acre ಫೈನಲ್ ಅಂತ ಇದ್ದಾರೆ. ಆದರೆ ಇದ್ರಗಡೆ ಸಿಟ್ಟಿಂಗ್ ಮಾಡಿದಾಗ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. 80 lakhs per acre, ದಯಮಾಡಿ ಗಮನಿಸಿ. ನೋಡೋಣ, ಡೈರೆಕ್ಟ್ ಓನರ್ ಹತ್ರ ಸಿಟ್ಟಿಂಗ್ ಮಾಡಿಸ್ಕೊಡ್ತೀನಿ. ಇದ್ರಗಡೆ ಓನರ್ ಹತ್ರ ಮಾತಾಡಿದಾಗೆ ರೇಟು ಫೈನಲ್ ಆಗುತ್ತೆ. ತುಂಬ ನೆಗೋಷಿಯಬಲ್ ಇಲ್ಲ. ಈಗಲೇ ಹೇಳ್ತೀನಿ ಕೇಳಿ. ದಯವಿಟ್ಟು 50 ಕೊಟ್ಟರೆ 60, 70 ಅಂತ ಹೇಳೋಕ್ಕೆ ಹೋಗ್ಬಿಡಿ. 80 ಆಸ್ಪಾಸಲ್ಲಿ ಆಗುತ್ತೆ. ತುಂಬ ನೆಗೋಷಿಯಬಲ್ ಇಲ್ಲ. ನಮ್ಮದು 2% ಕಮಿಷನ್ ಇರ್ತದೆ. ನೇರಾಗಿ ಓನರ್ ಹತ್ರ ಮಾತಾಡ್ಸ್ಕೊಡ್ತೀವಿ. ಎಲ್ಲ ನಿಂತು ವ್ಯವಹಾರ ಮಾಡ್ಕೊಡ್ತೀವಿ. ಅಪ್ ಟು ರಿಜಿಸ್ಟ್ರೇಷನ್ ಆಗೋವರೆಗೂ ಕೂಡ ನಮ್ಮ ಜವಾಬ್ದಾರಿ. ದಯಮಾಡಿ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ನೋಡಿ, ನ್ಯಾಷನಲ್ ಹೈವೇದಲ್ಲಿ ಈಗ ಆಲ್ರೆಡಿ ಪರ್ ಎಕರ್ ಬಂದು 2 CR ಹತ್ತಿರ ಆಗೋಗುತ್ತೆ. ಈಗ 2 ಕೋಟಿ ನ್ಯಾಷನಲ್ ಹೈವೇಲಿ. ಅಲ್ಲಿಂದ 800 ಮೀಟ್ರ್ ಟಾರ್ ರೋಡೆ. ನೀವೇನು ಮಡ್ ರೋಡಲ್ಲಿ ಬರಬೇಕಾಗಿಲ್ಲ, ಇನ್ನೊಬ್ಬರು ಜಮೀನು ಮೇಲೆ ಬರಬೇಕಾಗಿಲ್ಲ, ಟಾರ್ ರೋಡಲ್ಲೇ ಬರಬೇಕಾಗುತ್ತೆ. ಆ ಟಾರ್ ರೋಡಲ್ಲಿ ಬಂದರೆ ಈ ಜಮೀನು ಸಿಗುತ್ತೆ. 80 ಲಕ್ಷ ಹೇಳ್ತಾಯಿದ್ದಾರೆ. ನ್ಯಾಷನಲಲ್ಲಿ 2 ಕೋಟಿ ಇದೆ, ಇಲ್ಲಿ 80 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ದಯಮಾಡಿ ಎಲ್ಲನೂ ವೆರಿಫೈ ಮಾಡಿ. ಬೇಕಾದರೆ ನೀವು ರೇಟೆಲ್ಲ ಒಂದು ಫ್ಯಾಕ್ಟ್ರಿ ಮಾಡಬೇಕು, ಗೋಡನ್ ಮಾಡಬೇಕು, ಇನ್ನೇನು ಕಮರ್ಷಿಯಲ್ ಮಾಡಬೇಕು ಅನ್ನೋರು ಕೂಡ ಸೂಕ್ತವಾಗಿದೆ. ಇಲ್ಲ ಅಗ್ರಿಕಲ್ಚರೇ ಮಾಡ್ತೀನಿ ಅಂದರೂ ಕೂಡ ಚೆನ್ನಾಗಿದೆ ಲ್ಯಾಂಡು. ಆಮೇಲೆ ಅಗ್ರಿಕಲ್ಚರ್ಗೆ ಇಷ್ಟೊಂದು ದುಬಾರಿ ಕೊಟ್ಬಿಟ್ಟು ತೊಗೋಬೇಕಂತ ದಯವಿಟ್ಟು ಬೈಕೊಳ್ಳೋಕೆ ಹೋಗ್ಬಿಡಿ. ಇದು ನಿಮ್ಮ ಇಷ್ಟ. ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದ.